ಎಲ್ಲ ನಮಸ್ಕಾರ ನಮ್ಮ ಗೆಳೆಯರಿಗೂ. ನಾ ಇವತ್ತು ನಡೆದಿದೆ ಬೀದರ್ಕಿ ಸ್ವಲ್ಪ ಬೀದರ್ಕ ಹರ್ ಹಮೇಶ 6 ಹೋಯ್ತಿದೆ. ಈ ಬಾರಿಗೆ ಏನಂತಂದ್ರೆ ಔರಾದ್ ಮಾರ್ಗ ಹೋಗ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಸ್ವಲ್ಪ ರೋಡ್ ಭಾಳ ಖರಾಬ್ ಆಗ್ಯದ, ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸಿಳೆ ಅದ. ಸಿಳಿದ್ರಂದ್ರೆ ಏನಲ್ಲತ್ರಿ, ಗಾಡಿ ನಾವು ನಡೆಸ್ತೇವೆ, ಚಲೋ ನಡೆಸ್ತೇವೆ. ಯಾವಾರ ಅಡ್ಡ ಬಂದು ಒಳಗೆ ಸಿಗ್ಬಿತ್ತಂದ್ರೆ ಸುಮ್ಮ ಜೀವಾಗ ಹಬ್ಬ ಅಂತೇಳಿ ಈ ರೋಡ್ ನಡಿತೇವ್ರಿ. ನೋಡ್ರಿ ಈ ರೂಟ್ ನೋಡ್ರಿ ಎಷ್ಟು ಕ್ಲೀನ್ ಅದ ನೋಡ್ರಿ ರೋಡ್. ಪೂರಾ ಬೀದರ್ಕ್ ಹೋಗೋಸ್ತನ ಒಟ್ಟು ಹೊಟ್ಟಗಿನ ನೀರು ಅನ್ಸದ ಎರಡು ಅಂತ ಹೇಳಿರಿ. ಒಟ್ಟು ಕ್ಲೀನ್ ರೋಡ್ ಅದ. ಮತ್ತು ಇದು ರೋಡ್ ಸ್ವಲ್ಪ ಕಪ್ಪಸಲ್ಲ ಅಂದ್ರೆ ಭೀ ಹೋಯ್ತೇವೆ ಜಲ್ದಿನೇ ಈ ರೋಡಿಗೆ. ರೋಡ್ ಅಂತೂ ಸೂಪರ್ ಅದ. ಆ ಕಡೆ ಜರ ಸಿ ರೋಡ್ ಮಾಡ್ಯಾರ, ಭಾಳ ಅದು ಅಲ್ಲಿ ಸಿಳ್ಳದ ಅಂತ ಜರ ಹೋಗ್ಬೇಡ ಆ ಕಡೆ ಹಿಂಗೆ ಹೋಗಿ ಬಂದರು. ಹಿಂಗಾಗಿ ನಡೆದಿದೆ ಬೀದರ್ಕು. ಮತ್ತು ಸಿಗರ್ ಮುಂದು ಬಾಯ್. ನೋಡ್ರಿ ಡೊಂಗರ್ಗಾವ್ ಬಂತು. ಡೊಂಗರ್ಗಾವ್ ಪಾಟಿ ಅಂತ ಅವ್ರದ ಏನ 12 ಕಿಲೋಮೀಟರ್ ಅದ. ಅಣ್ಣಗೆ ಯಾಕೋ ಭಾಳ ಅರ್ಜೆಂಟ್ ಕಾಣತ್ತ. ಮತ್ತೆ ಶಿಗರ್ ಮತ್ತು ಮುಂದೆ ಅವರ ಸಿಗ್ತ ಈಗ. ಬಾಯ್. ಇವ ಯಾವನಪ್ಪ ಅಂತೇಳಿ ಕ್ಯಾಮರಾ ಫೋನಿಗೆ ಹೆಲ್ಮೆಟಿಗೆ ಹಚ್ಕೊಂಡು ಹೊಂಟಾನಲ್ಲಪ್ಪ ಅಂತೆಲ್ಲ ತಾವೆಲ್ಲರು. ಮಂದಿ ನೋಡಿ ಹುಚ್ಚಾಗ ಇವ ಸೋಳಿ ಮಗನ್ ಅಂತೇಳಿ ಏಕಂಬದಾಗ ಮೊನ್ನೊಂದು ಮೂರ್ತಿ ಮಾಡ್ಯಾರ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮಾಡ್ಯಾರ. ಅದು ತುಂಬಾ ಭಾರಿ ಅದ ಮೂರ್ತಿ ಅಂತಂದ್ರು. ಇವ್ರೇನು ಪಾಲಿಟಿಕ್ಸ್ ಕಡೆ ರೊಕ್ಕ ಕೇಳಿಲ್ಲ ಏನಿಲ್ಲ. ಇದು ಮೂರ್ತಿ ಒಂದು ಊರ್ದವ್ರು ಎಲ್ಲ ಪಟ್ಟಿ ಮಾಡ್ಯಾರ. ಇದು ನೋಡ್ರಿ, ಇದು ಮೂರ್ತಿ ನೋಡ್ರಿ ಎಷ್ಟು ಭಯಂಕರ ಮಾಡ್ಯಾರ ಮೂರ್ತಿ. ನೋಡ್ರಿ ಎಷ್ಟು ಭಯಂಕರ ಮಾಡ್ಯಾರ ಮೂರ್ತಿ ನೋಡ್ರಿ. ಅಷ್ಟೇ ಆ ಕಡೆ ಹೋದರು ದೇಗ್ಲೂರ್ ಹೋಯ್ತದ. ಇದೇನದ ಔರಾದ್ ಹೋಯ್ತದ. ಇಲ್ಲಿಂದ ನಮ್ಮ ರಾಜ್ಯ ಡೆವಲಪ್ ಆಗ್ಬೇಕಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿರಿ. ಯಾಕಂತಂದ್ರೆ ನಾ ಇವತ್ತು ನೋಡಿದೆ ಈಶ್ವರ್ ಖಂಡ್ರೆ ಅವ್ರದ್ದು ನೋಡಿದೆ, ಪ್ರಭು ಚವ್ಹಾಣ್ ಅವ್ರದ್ದು ನೋಡಿದೆ. ಈಶ್ವರ್ ಖಂಡ್ರೆ ತುಂಬ ಮಂದಿ ವಿರೋಧ ಅದ. ಹಂಗಂತ ನಾ BJP ಮನುಷ್ಯ ಇದ್ದಂತ ಅವ್ರಿಗೆ ವಿರೋಧ ಅಂತ ಹೇಳತ್ತಿಲ್ಲ. ಅವ್ರದ್ದು ಒಂದು ಭಾಲ್ಕಿ ತಾಲೂಕಾ ಏನು ಡೆವಲಪ್ ಆಗ್ಯದಲ್ಲ ಅಷ್ಟು ನಮ್ಮ ಔರಾದ್ ತಾಲೂಕಾ ಅದ್ರೊಳಗೆ 5% ಡೆವಲಪ್ ಆಗಿಲ್ಲ. ನೀವು ಯಾರಿಗೇ ಕರ್ಕೊಂಬರ್ರಿ ಕೇಳ್ರಿ ಡೆವಲಪ್ ಆಗ್ಯದೇನಂತ ಕೇಳ್ರಿ. ಅದು ಆಗಿನಷ್ಟು ನಮ್ದು ಔರಾದ್ 5% ಡೆವಲಪ್ ಆಗಿಲ್ರಿ ನೋಡ್ರಿ. ಊರ್ ಎಂಟ್ರೆನ್ಸ್ ಕೊಟ್ಟಾಗ ಅಷ್ಟು ಏನು ಅದ ಚಲೋ. ಊರ್ ಎಂಟ್ರೆನ್ಸ್ ಮುಗಿದ್ಮೇಲೆ ಕತಂಬ್ರಿ ಅಲ್ಲಿ ಖಡ್ಡ ಅಲ್ಲಿ ಇದು. ನಮ್ಮ ಔರಾದ್ ತಾಲೂಕದ ನೋಡ್ರಿ, ನಮ್ದು ಲಿಂಗಾಯತ್ ಮಂದಿ ಇಷ್ಟು ಭಾರಿ ಇದು ಒಂದು ಬಸವೇಶ್ವರ ಮೂರ್ತಿ ಇಲ್ಲ. ಇದ್ರ ಬಗ್ಗೆ ಗಮನ ಎತ್ತಬೇಕು ಪ್ರಭು ಚವ್ಹಾಣ್ ಅವರೇ. ನಮ್ಮ ಲಿಂಗಾಯತ್ ಸಮಾಜದವ್ರಿಗೂ ಹೇಳತ್ತೀನಿ, ನಮ್ಮ ಔರಾದ್ ತಾಲೂಕದಲ್ಲಿ ಬಸವೇಶ್ವರ ವೃತ್ತ ನಿರ್ಮಾಣ ಆಗಲೇಬೇಕು. ಯಾಕಂದರೆ ಕಲ್ಯಾಣ ಕರ್ನಾಟಕ ಸಂಸ್ಕೃತಿ ನಮ್ಮ ಬೀದರ್ ಜಿಲ್ಲೆ ಪ್ರತಿಯೊಂದು ತಾಲೂಕೆ ಪ್ರತಿಯೊಂದು ಊರಲ್ಲಿ ಕೂಡ ಇರ್ಬೇಕ್ರಿ ಬಸವಣ್ಣವ್ರ ಮೂರ್ತಿ. ಇದನ್ನು ಮನವಿ ಒಂದು ಮಾಡ್ತೀನಿ ನಮ್ಮ ಜನರಿಗೆ. ನೋಡ್ರಿ ಈಗ ಔರಾದ್ ಬಂತು. ಇಷ್ಟು ನಿಮಗೆ ಒಂದಿಷ್ಟು ಜನಗಿಷ್ಟು ಇಲ್ಲಿ ಪ್ರಾಬ್ಲಮ್ ಆಯ್ತು. ಆ ಕಡೆಯಿಂದ ಲಾರಿ ಈ ಕಡೆಯಿಂದ ಲಾರಿ ಹೊಂಟಂದ್ರೆ ಮನುಷ್ಯ ಇಲ್ಲಿಂದಲೇ ಇರ್ಬೇಕು ನೋಡ್ರಿ. ಇದನ್ನ ನೋಡು ರೋಡ್ ಮೇಲೆ ಮಾಡ್ಯಾರ ಮನಿ ನೋಡ್ರಿ. ಅದು ಎಷ್ಟು ತೊಂದರೆ ಅದ ನೋಡ್ರಿ ಮಂದಿ ಬರೋರಿಗೆ, ಹೆಂಗದ ಹೈರಾಣ ಅದ ನೋಡ್ರಿ. ನೋಡ್ರಿ ನಮಗೂ ಇವರು ಪಾನಿಪುರಿ ಕೊಡ್ತಾರ. ನಮ್ಮ ಶಾಪಿನಾಗ ಡೈಲಿ ಪಾನಿಪುರಿ ಇವರೇ ಕೊಡ್ತಾರ ಅಣ್ಣವರು. ಸುಮ್ಜಾಲೆ ನಿಂತು ಹೋಗಾರಂತ ಮಾತಾಡಿಸ್ದ. ಮಾತಾಡಿಸ್ಬೇಕತ್ತದ. ಹೋಯ್ತಾ ಬರ್ತಾ ನಮ್ಮದು ಸಂಬಂಧ ಬೆಳಿತಾವ.
ನಾ ಈ ಯೂಟ್ಯೂಬ್ ಬ್ಲಾಗ್ ಮಾಡೋ ಚಕ್ಕರದಾಗ ಸ್ವಲ್ಪ ಕನ್ನಡ ಪ್ಯೂವರು, ಸ್ವಲ್ಪ ಕನ್ನಡ ನಮ್ಮ ಬೀದರ್ ಭಾಷೆ ಮಾತಾಡತ್ತಿದೆ. ಬೀದರ್ ಬೈಪಾಸ್ಗೆ ಬಂದಿದ್ದೆವು ನೋಡ್ರಿ. ಈ ಕಡೆ ಹೋದ್ರೆ ದೇಗ್ಲೂರು, ಇದು ಬೀದರು. ಸ್ಟೇಟ್ ಹೋದ್ರೆ ಬೀದರ್ ಒಂದೇ ನೋಡ್ರಿ. ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸರ್ಕಲ್ ಇದು ಒಂದು ನಿರ್ಮಾಣ ಆಗಬೇಕು, ಒಳ್ಳೆ ಉದ್ದೇಶ ಅದ, ಆಗಲಿ. ಏನು ರೋಡ್ ಅದ ನೋಡ್ರಿ, ಇಷ್ಟು ಡೆವಲಪ್ ಆಗ್ಯದ ಅಂದ್ರೆ ಇದು ಒಂದು ಒಳ್ಳೆ ಡೆವಲಪ್ ಅದ ನಮ್ಮ ಔರಾ ತಾಲೂಕದಾಗ. SS ಸ್ಟ್ರೇಟ್ ಹೈವೇ ಅಂತಂದ್ರೆ ಸ್ಟೇಟ್ ಹೈವೇ ಅಂದಮೇಲೆ ಈ ರೋಡ್ ಇರಬೇಕಂತ ಹೇಳಿರಿ. ಯಾಕಂದ್ರೆ ಡೆವಲಪ್ ಆಗೋದು ತುಂಬ ಇದೆ ಇನ್ನು ನಮ್ಮ ಬೀದರ್ದಾಗ. ನಾವು ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿದ್ದೆ ರೀ. ಗುಲ್ಬರ್ಗಾಗ ನೋಡಿದೆ, ಗುಲ್ಬರ್ಗ ಎಷ್ಟು ಡೆವಲಪ್ ಅದ ನೋಡ್ರಿ. ಅಷ್ಟು ನಮ್ಮ ಬೀದರ್ ಇನ್ನೂ 5% ಡೆವಲಪ್ ಇಲ್ಲ. ಸೀದಾ ಪೆಟ್ರೋಲ್ ಹಾಕುತ್ತೆ. ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ರೈಟ್ ಪೆಟ್ರೋಲ್ ಹಾಕೋಬೇಕು. ಪೆಟ್ರೋಲ್ ಹಾಕೋಬೇಕು ಅಲ್ಲ, ಎಷ್ಟು ಹಾಕ್ಲಿ? 220 ರೂಪಾಯಿ ಹಾಕ್ತೇವೆ. ಕಂಟಿನ್ಯೂ 220 ರೂಪಾಯಿ. ಅಪ್ಪ ಅಂತೇವ್ರಿ ನೋಡ್ರಿ. ನಮ್ಮಲ್ಲಿ 115 ರೂಪಾಯಿ ತಗೊಂಡ್ರ ಪೆಟ್ರೋಲ್ ನಮ್ಮೂರಾಗ. ಇಲ್ಲಿ ಹಾಕಿ ಸರಿ ಥೊಡೆ ಕಮ್ಮಿದಾಗ ಬೀಳ್ತದೆ ಪೆಟ್ರೋಲ್ ಡೆನ್ಸಿಟಿ ನೋಡ್ರಿ. ಹಾಕೋರಿ, ಯಾವಾಗೂ 120 ರೂಪಾಯಿ ಹಾಕ್ಸ್ಬೇಕು ಕಂಪಲ್ಸರಿ. 120, 220, 205 ಭರ್ತಿ ಆಗಿ ಹಾಕ್ಸ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ಲೀಟರ್ 11 ml ಬಂದವರು ಕೂಡ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕೂಡ ನಮ್ದು ಚೌಕ್ ಏನದ ಮ್ಯಾಲೆ ಮಾಡ್ರಿ ನೋಡ್ರಿ. ಎಷ್ಟು ಕಿಲೋಮೀಟ್ರಿಗೆ ಅವರೇಜ್ ಕೊಡ್ತದೋ ಗೊತ್ತಾಯ್ತದ ನೋಡ್ರಿ. ನಮ್ಮ ಕರ್ನಾಟಕ ಸಾರಿಗೆ ನಮ್ಮ ಹೆಮ್ಮೆ. ಜೀವ ಕನ್ನಡ ದೇಹ ಕನ್ನಡ ಹೆಂಗದ. ಬಸ್ಸಿಗೂ ಸಾಂಗಿಗೂ ಖಳೀರ ಭಾರಿನೇ ಅದ. ಖಳಿಗಾನ್ ಕಮ್ಮಿನೇ ಇಲ್ಲ. ಇದು ರೋಡ್ ಸೀದಾ ನಾಂದೇಡ್ಗೆ ಹೋಯ್ತು ನೋಡ್ರಿ. ಬೀದರ್, ದೇಗ್ಲೂರ್, ನಾಂದೇಡ್ ಒಂದೇ ರೋಡ್. ಇಲ್ಲಿಂದ ಸೀದಾ ನೀವು ಬೀದರ್ ಬಲ್ಲಿ ಹೋಯ್ತಿಗೆ ಏನದ ಸರ್ವಿಸ್ ರೋಡ್ ಬರ್ತದೆ ಬೈಪಾಸು. ಅಲ್ಲಿಂದ ಸೀದಾ ಹೈದರಾಬಾದ್, ಜೈರಾಬಾದ್ ಎಲ್ಲ ಟೋಟಲ್ ಒಂದೇ ರೋಡ್ ನೋಡ್ರಿ. ಇದಕ್ಕೆ ನ್ಯಾಷನಲ್ ಹೈವೇ ಅಂತ ಪದವಿ ಕೊಡಪ್ಲೇರ ಏನೋ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಸ್ಟೇಟ್ ಹೈವೇ ಅಂತ ಪರ್ಮಿಷನ್ ಅದ ನೋಡ್ರಿ. ಮತ್ತು ಮುಂದೆ ಸಿಗ್ತೀವಿ ನಿಮ್ಗನ, ಓಕೆನಾ? ಆಗ ಮಡ್ಡಿ ಮೇಲೆ ಇದ್ದಂತ ತೋರಿಸಿ ನೋಡ್ರಿ. ಎರಡು ಬಲ್ ಕಾಣತಿತ್ತು ಊರು, ಎಷ್ಟು ಸುಂದರವಾದ ಕಾಣತಿತ್ತದು. ಇಲ್ಲಿ ನೋಡ್ರಿ ಏನಿದೆ ರೋಡಿ ಮೇಲೆ ಖಳಿ ನೋಡ್ರಿ, ಮಾಡೋದು ಗೇಡೋದೆಲ್ಲ. ನೋಡ್ರಿ ಅಪ್ಪ, ರೋಡಿಗೆ ಖಳಿ ಬೇರೆ. ಹಿಂಗ ಇದು ನಮ್ಮ ಕಮಲನಗರ ಬೀದರ್ ರೋಡ್ ನೋಡ್ರಿ, ಹಿಂಗೆ ಮಾಡೋದಿತ್ತು. ಹಂಗೆ ಮಾಡಿ ಎಲ್ಲ ಫೇಲ್ ಆಗ್ಯದ ಪೂರಾ. KSRTC ನಮ್ಮ ಹೆಮ್ಮೆ. ನಾವು ಬಸವಣ್ಣ ನಮ್ಮ ಕರ್ನಾಟಕ ಮಂದಿರ ಇಷ್ಟು ಖತರ್ನಾಕ್ ಹೊಡಿತಾವಂತ್ರಿ. ಖತರ್ನಾಕ್ ಹೊಡಿತಾವ್ರ ಅಣ್ಣವ್ರೆ. ಏನು ಅವ್ರದ್ದು ಏನು ಡೆವಲಪ್ ಇಲ್ರಿ, ಅವ್ರದ್ದು ಹೊರ ಸಿಟಿಗಳು ನಾವು ನೋಡ್ರಿ ಡೆವಲಪ್ ಅದ. ಮನುಷ್ಯರ ಕೆಲಸ ಮಾಡ್ಕೊಂಡ್ರ. ಅವ್ರದ್ದಾಗ ಏನದ ಅಂದ್ರೆ ಜನಗಳು ಅವ್ರು ಓಟ್ ಹಾಕಿನ ತಕ್ಕರ ಅವ್ರು ಕೆಲಸ ಮಾಡ್ಕೊಂಡಿಲ್ಲ, ಅವ್ರ ಮನವಿ ಮಾಡ್ಕೊಂಡಿಲ್ಲ. ಅವ್ರ ರಾಜರ ಹತ್ರ ಅವ್ರು ಮನವಿ ಮಾಡ್ಕೋಬೇಕಂತ ನನ್ನ ಮನವಿ. ಯಾಕಂದ್ರೆ ಓಟ್ ಹಾಕಿದ ನಾವು ಯಾವುದು ನಮ್ಮ ಕೆಲಸ ಕೇಳೋದ್ರಲ್ಲಿ ತಪ್ಪೇ ಇಲ್ಲ.
ಸಂತಪುರ್ ರೀ, ನಿಮಗೆಲ್ಲ ಗೊತ್ತದನೆಲ್ಲೋ ಔರಾದ್ ತಾಲೂಕದಾಗ ಸಂತಪುರ್ ಇದೊಂದು ಒಳ್ಳೆಯ ಊರದ. ಇಲ್ಲಿ ಬಸವಣ್ಣವ್ರ ಮೂರ್ತಿಯವರು ತುಂಬ ಚೆನ್ನಾಗಿ ಮಾಡ್ಯಾರ. ಇಲ್ಲಿ ನಮ್ಮ ಸ್ಪ್ಲೆಂಡರ್ ಗಾಡಿ ಅದಕ್ಕೆ ನೋಡ್ರಿ ಹೆಂಗೆ ಓಡ್ಲತ್ತ ನೋಡ್ರಿ, ಸೀ ಅಂತ ಗಾಳಿ ಹೊಡಿ ನಾನು. ನಮ್ಮ ಲೋಗೋ ನೋಡ್ರಿ ಭಾರಿ ಆಗ್ತಾರಲ್ಲ. ಓಂ ಹೀಂ ದುನ್ ಯಾನ ಅದರ ಒಂದು ರೈಡರ್ ಕಟ್ತಾರ, ನಾವೇ ಖುಷಿಲಿ ಕಟ್ಟಿದೆ ಒಂದು. ಇದು ಕಟ್ಟಣಿಕೆ ಒಂದು ಹಾರ್ಲತ್ತರ ಒಂದು ಖುಷಿನೇ ಬೇರೆ ಅದ. ಫಸ್ಟ್ ಹಳೆ ರೋಡ್ ಇತ್ತು ನೋಡ್ರಿ, ಅದು ಹಳೆ ಬ್ರಿಡ್ಜ್ ಇತ್ತು. ಇವಾಗ ಹೊಸದಿದು ಪ್ರಧಾನ ಮಂತ್ರಿ ವರ್ಚುವಲ್ ವಿಡಿಯೋದಿಂದಾಗ ಉದ್ಘಾಟನೆ ಮಾಡ್ಯಾರ. ಒಂದು ಭಾಳ ದಿನ ಪೆಂಡಿಂಗ್ ಬಿದ್ದಿತ್ತು, ಯಾಕಂದ್ರೆ ಮಳೆ ಬಂದವ್ರು ಏನದ ಸೀದಾ ಹೆಚ್ಚಿಗೆ ಮಳೆ ಐತದ ಸೀದಾ ಬ್ರಿಡ್ಜ್ ಮೇಲೆ ನೀರು ಹೋಗ್ತೀವಿ, ಗಾಡಿ ಹೋಗ್ಲಾಕ ಬರ್ಲಾಕ ಸ್ವಲ್ಪ ತ್ರಾಸ ಆಗ್ತಿತ್ತು. ಈಗ ಅಂತ ಏನು ಸಮಸ್ಯೆ ಇಲ್ಲ ನೋಡ್ರಿ. ಅದು ಹಳೆ ಬ್ರಿಡ್ಜ್. ಶಿವ ಶಿವ ಹರ ಹರ ನಮಃ. ರೋಡಿಗೆ ಏನು ತೊಂದರೆ ಇಲ್ಲ, ನಾವು ಬಿದ್ದರೆ ನಮಗೆ ತುಂಬಾ ತೊಂದರೆ ಆಗುತ್ತದೆ. ಏನಂತೀರಾ ಬ್ರದರ್? ನೋಡ್ರಿ, ಈಗ ಜನವಾಡ ಬರ್ತದ್ದು. ಈ ಜನವಾಡದ ಒಂದು ಹಿಸ್ಟ್ರಿ ಅದ ರೀ. ಹಿಸ್ಟ್ರಿ ಏನದ ಅಂದ್ರ, ಇಲ್ಲಿ ಒಂದು ಗುರುದ್ವಾರ ಅದ. ಇನ್ನು ತುಂಬಾ ಜನ ಏನ್ ಮಾಡ್ತಾರೆ, ನಾಂದೇಡ್ದಿಂದ ಇಲ್ಲಿ ನಮ್ಮ ಬೀದರ್ ನನಗ್ ಜರ್ರ ಗುರುದ್ವಾರ ಏನಂತದಲ್ಲ, ಅವ್ರ ಇಲ್ಲಿಂದ ಅವ್ರಿಗ ಇದೀಗ ಸಂಬಂಧ ಅದ. ಅವರು ಬರ್ತಾರೆ ಇಲ್ಲಿ. ಇದು ಜನವಾಡದೇನೆ ಒಂದು ಹಿಸ್ಟ್ರಿ ಅದ, ನನಗೆ ಗೊತ್ತಿಲ್ಲ. ನಾವು ಬೀದರ್ ಕಥೆಗಳ ಬಗ್ಗೆ ಸಾಗರ್ ವೇಗಿ ಅವ್ರು ಹೇಳ್ತಾರ, ನಾ ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಇವ್ರ ಬಗ್ಗೆ ಏನಾರ ಸ್ವಲ್ಪ ಬಿಡ್ರಿ ಅಂತ ಹೇಳಿ. ತುಂಬ ಭಾರಿ ಒಳ್ಳೆ ವಿಡಿಯೋ ಮಾಡ್ತಾರೆ ಸಾಗರ್ ವೇಗಿ ಅವರು. ಇವು ಊರಿನ ಬಗ್ಗೆ ಅವ್ರ ಹಿಸ್ಟ್ರಿ ಹೇಳಕ್ ಕುಂತಾರಂದ್ರೆ ತುಂಬ ಭಾರಿ ಹೇಳ್ತಾರ. ಅವ್ರ ಹಿಸ್ಟ್ರಿ ಹೇಳ್ತಾರಂದ್ರೆ ನೀವು ಕಂಪಲ್ಸರಿನ ಬಿಡ್ತೇನೆ ನಮ್ಮ ಚಾನಲ್ದಾಗ. ಹಿಸ್ಟ್ರಿ ಅಂತ ತುಂಬ ಭಾರಿಯಾಗಿ ಬಿಡ್ತಾರ ನೋಡ್ರಿ. ಅಲ್ಲೇನು ಕಾಣತ್ತದಲ್ಲ, ಅದು ಗುರುದ್ವಾರ ಅಂತ ನೋಡ್ರಿ. ನಾ ಸಾಗರ್ ವೇಗಿ ಅವ್ರಿಗೆ ಮನವಿ ಮಾಡ್ತೇವೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ನೀವು. ಈ ಊರ್ದು ಒಂದು ಕತೆ ಅದ, ಕತೆಯನ್ನು ಹೇಳ್ರಿ. ಯಾಕಂದ್ರೆ ಈ ಹಿಸ್ಟ್ರಿ ಒಂದು ತುಂಬ ಚಲೋ ಅದ. ಜನವಾಡ ರೀ ಇದು. ಈ ರೋಡಿಗಂತೂ ನಮ್ಮ ಹೆಣ್ಮಕ್ಳಿಗೆ ಟೆನ್ಷನ್ ಆಗಲ್ಲ ನೋಡ್ರಿ. ಬಸ್ ನೋಡ್ರಿ ಖಾಲಿ. ಯಾಕಂದ್ರೆ ಗಂಟೆಗ ಅಯ್ಯಪ್ಪ 15 ನಿಮಿಷಕ್ಕೆ ಒಂದೊಂದು ಬಸ್ ಅವ್ರಿ. ಅಪ್ಪ ಹೆಣ್ಮಕ್ಳಿಗೆ ಏನು ಫ್ರೀ ಕೊಟ್ಟಿರಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ಯಾರ ಸಿದ್ದರಾಮಯ್ಯನವರು. ನಾನು ತಪ್ಪಂತ ಹೇಳ್ತಿಲ್ಲ, ಆದರೂ ಫ್ರೀ ಎಲ್ಲ ಕೊಡೋದ್ರಿಂದ ನಮ್ಮ ರಾಜ್ಯ ಉದ್ಧಾರ ಆಗ್ಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ ಬಜೆಟ್ ಇರ್ಬೇಕಂದ್ರೆ ಒಳ್ಳೆ ಕೆಲಸ ಆಗಬೇಕು. ನನ್ನ ಅನಸಿನ ಪ್ರಕಾರ ನಾ ಹೇಳತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಾ ಯಾಕೆ ಹೇಳತ್ತೀನಿ ಅಂತಂದ್ರೆ, ನಮ್ಮ ರಾಜ್ಯ ಡೆವಲಪ್ ಆಗ್ಬೇಕು, ನಮ್ಮ ಸ್ಟೇಟ್ ಡೆವಲಪ್ ಆಗ್ಬೇಕು ಅಂದ್ರೆ ಸ್ವಲ್ಪ ಬಜೆಟನ್ನು ಉಳಿಸ್ಬೇಕ್ರಿ. ಅದು ಉಳಿಸೋ ಪ್ರಯತ್ನ ಮಾಡಿರಿ. ನೀವು ಫ್ರೀ ಕೊಡ್ಬೇಡಂತ ನಾನು ಹೇಳ್ತಿಲ್ಲ, ಕೊಡ್ರಿ. ಹಾಫ್ ಟಿಕೆಟ್ ಕೊಡ್ರಿ. ಈಗ ನೋಡ್ರಿ, ಲೇಡೀಸ್ ಎಷ್ಟು ಹೊಡ್ಕೊಳತ್ತಾರ ಬಸ್ಸಿನಾಗ, ಜಗಳ ಆಡ್ಲತ್ತಾರ, ಒಬ್ರಿಗೊಬ್ರು ಹೊಡ್ಕೊಳತ್ತಾರ. ಅವ್ರಿಗೆ ಏನು ಫರಕ್ ಬೀಳತ್ತಿಲ್ಲ. ಕೆಲವೊಬ್ರು ಬಸ್ಸಿನಾಗ ಹಾರ್ತಾ ಹೋಗಿ ಬೀಳತ್ತಾರ. ಮೊನ್ನೆ ಮಹಾರಾಷ್ಟ್ರದಾಗೂ ಫ್ರೀ ಮಾಡ್ಯಾರ, ತೆಲಂಗಾಣದಾಗ ಫ್ರೀ ಮಾಡ್ಯಾರ. ಒಬ್ಬ ಮನುಷ್ಯ ಏನ್ ಮಾಡ್ಯಾನ್ರಿ, ಏರ್ಲಾಗ ಹೋಗಿ ಕಿಟಕಿಗಿಂದ ತೆಳಗ್ ಬಿದ್ದಾನ್ರಿ. ಅವ್ನ ತಲೆಗೆ ಪೆಟ್ಟದ, ಪಾಪ ಹಾಸ್ಪಿಟಲ್ದಾಗ ಅಡ್ಮಿಟ್ ಅನ್ನ. ಹಂಗ ಜೀವ ಅಪಾಯ ಮಾಡ್ಲಾಕ್ ಹೋಗ್ಬೇಡ್ರಿ. ಫ್ರೀ ಅದಂತ ಹೇಳಿ ಗಡ್ಬಡ್ ಮಾಡಿ ಬಸ್ಸಿನಾಗ ಹೋಗ್ಲಾಕ್ ಹೋಗ್ಬೇಡ್ರಿ. ಸ್ವಲ್ಪ ಸಮಾಧಾನದಿಂದ ಹೋಗ್ರಿ. ಯಾಕಂತಂದ್ರೆ ನೀವು ಬಿದ್ರಂದ್ರೆ ಜಿಮ್ಮೆದಾರ ಭಾಳ ತೆರಿಗೆ ಆಗ್ತದ. ಫ್ರೀ ಏನು ದೊಡ್ಡ ಮಾತಲ್ಲ, ಇನ್ನೊಂದು ಬಸ್ ಸಿಗ್ತದ, ½ an hour ಲೇಟ್ ಆಗ್ತದ. ಖರೆ ಓಟಿಗೆ ಧಕ್ಕ ಬುಕ್ಕಿದ ಯಾರು ಕಿರ್ಚಾಡ್ಲಾಕ್ ಹೋಗ್ಬೇಡ್ರಿ. ಫ್ರೀ ಕೊಟ್ರ ಅಂತೇಳಿ ಹೊಡ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಹೆಣ್ಮಕ್ಳನ್ನ ಸಮಾಧಾನ ಆಗಿ ವರ್ತಮಾನ ಮಾಡ್ಬೇಕ್ರಿ. ಯಾಕಂದ್ರೆ ಜೀವ ದೊಡ್ಡದ್ರಿ, ಫ್ರೀ ಬಸ್ ಏನು ದೊಡ್ಡದಿಲ್ಲ. ಇದೊಂದು ದೊಡ್ಡ ಗುರುದ್ವಾರ ಅದ ನೋಡ್ರಿ. ಇದಕ್ಕೊಂದು ಇತಿಹಾಸ ಅದ. ಇನ್ನೂ ಜನವಾಡದಾಗೆ ಅದ. ಅವ್ರೇನು ಗೃಹಲಕ್ಷ್ಮಿ ಸಚಿವರಾಗಿದ್ದಾರಲ್ಲ, ಅವ್ರೇನಂದ್ರು ಇನ್ನೂ 7 days ಇಲ್ಲ 15 days ಒಳಗೆ ಬರ್ತಾವಂತ ಅಂತಾರ. ಇನ್ನೂ ಅಕೌಂಟ್ ನಮ್ಮ ಮನೆಗಾದ್ರೂ ಇನ್ನೂ ಬಂದಿಲ್ಲ ರೀ, ಗೃಹಲಕ್ಷ್ಮಿ ಏನೂ ಬಂದಿಲ್ಲ. ರೇಷನ್ ಏನು ಅಮೌಂಟ್ ಇದೆ ಅದು ಬಂದಿದೆ ರೀ. 1,000 ರೂಪಾಯಿ 2,000 ರೂಪಾಯಿ ಬಂದ ನಮ್ಮ ಮಮ್ಮಿಯವ್ರ ಅಕೌಂಟ್ಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನೀವು ಕೊಡ್ತಾ ಅಂತ ಹೇಳಿ ಇನ್ನೂ ಕೊಡ್ತಿಲ್ಲ. ಅದ್ರ ಬಗ್ಗೆನೂ ಇನ್ನೊಂದು ವಿಷಯ ಏನಂತಂದ್ರೆ,
ಹುಡುಗರಿಗೆ ಡಿಗ್ರಿ ಏನು ಮುಗಿದಿದೆ ಅವರಿಗೆ 3,000 ರೂಪಾಯಿ ಕೊಡ್ತಾ ಅಂತ ಹೇಳಿದ್ದಾರೆ. ಅದನ್ನು ಇನ್ನೂ ಬರ್ತಾ ಇಲ್ಲ. ಅದನ್ನು ಬರಬೇಕು. ಅದನ್ನು ನೀವು ವಿಡಿಯೋ ಫಾಲೋ ಮಾಡಿಸಿ ಅಲ್ವಾ ಕೊಡ್ಬೇಕಂತ ಹೇಳಿ. ಯಾಕಂದರೆ ನೀವು ಇಷ್ಟು ಮೊದಲು ಮಾತು ಕೊಟ್ಟಿದ್ದಾರಂತ ಜನಗಳು ನಿಮಗೆ ಓಟ್ ಹಾಕಿದ್ದಾರೆ. ನೀವು ಅದನ್ನು ದ್ರೋಹ ಮಾಡಬೇಡಿ. ಯಾಕಂದರೆ ಒಂದು ಟೈಮಿಗೆ ನೀವು ಗೃಹಲಕ್ಷ್ಮಿ ಕೊಡ್ಲಿಕ್ಕಂದ್ರೆ ಏನಾಗಲ್ಲ. ಆದರೆ ನಿರುದ್ಯೋಗಿಗಳಿಗೆ ಕೊಟ್ಟರೆ ಅವ್ರಿಗೆ ಒಂದು ಅವಕಾಶ ಆಗುತ್ತೆ. ಅವರೊಂದು ಎಲ್ಲೋ ಕುಂತು ಓದ್ತಾ ಇದ್ದಾರೆ, ಅವ್ರಿಗೆ ಎಜುಕೇಷನ್ ಮಾಡ್ತಿದ್ದಾರೆ. ಅವರು ಮುಂದೆ ಫ್ಯೂಚರ್ ಆಗಲಿ, ಊರು ಬಿಟ್ಟು ಹೋಗಿ ಬೇರೆ ಧಾರವಾಡ ಆಗಲಿ, ಹುಬ್ಬಳ್ಳಿ ಆಗಲಿ ಎಲ್ಲ ಹೋಗ್ತಾರೆ ಓದ್ಲಿಕ್ಕೆ. ಅಲ್ಲೇ ಹೋಗಿ ಅವರಿಗೆ ಓದೋದಕ್ಕೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ಅಮೌಂಟನ್ನು ಎಲ್ಲರದ್ದು ಪರಿಸ್ಥಿತಿ ಸೇಮ್ ಆಗಿರಲ್ಲ. ಸ್ವಲ್ಪ ಯಾರು ಗರೀಬ್ ಇರ್ತಾರೆ, ಸ್ವಲ್ಪ ಯಾರು ಸಾಹುಕಾರ ಇರ್ತಾರೆ. ಅದಕ್ಕೆಲ್ಲ ಅಮೌಂಟ್ ಅಡ್ಜಸ್ಟ್ ಆಗ್ಬೇಕಂತ ಹೇಳ್ತೀನಿ. ಓಕೆ, ಸಿಗ್ತೇಣ ಮತ್ತೆ ಮುಂದೆ ಹಿಡಿದಾಗ. ಈಗ ಬನ್ನಿ ಮರ್ಕಲ್ಕು ಸಿಗ್ತೇವೆ ಮತ್ತೆ. ಸೊ ಅಣ್ಣ, ನಾ ಈಗ ಬಂದೆ ಬೀದರ್ಕ. ಈಗ ಇಲ್ಲಿನ ಫಂಕ್ಷನ್ ಮುಗಿಸ್ಕೊತೆ. ಈ ರೈಡ್ ಉದ್ದೇಶ ಏನು ಬಂದಂದ್ರೆ ರೋಡ್ ತುಂಬ ಭಾರಿ ಮಾಡ್ಯಾರ ಅಂತ ತೋರ್ಸಕ್ಕೆ ನಿಮಗೆ ಇದೊಂದು ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ ಮರಿಬೇಡ್ರಿ.